Guys, welcome back to my YouTube ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ನಾಟಕ ಯಾವುದು ಅಂದರೆ ಜೀವನ ಚರಿತ್ರೆ ಅನ್ನೋ ನಾಟಕದ ಸಮ್ಮರಿ ನೋಡ್ತಿದ್ದೀರಿ. ಇದರಲ್ಲಿ 6 ಭಾಗ ಏನೋ ಮಾಡಾಕಿದ್ದಾರೆ, ಈಗ ಅಂದರೆ ಡಿವೈಡ್ ಮಾಡಿ ಅದನ್ನು ನೋಡ್ತಿದ್ದೀರಿ. ಆ್ಯಂಡ್ ಇದು ಬಂದುಬಿಟ್ಟು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗರ್ ರಾ ಲಕ್ಷ್ಮೀ ನಾರಾಯಣ ಅವರು ಬರ್ದಿರೋದು. ಇದು ಯಾವುದು ಅಂದರೆ ಜೀವನ ಚರಿತ್ರೆ ಅನ್ನೋದು. ನಾನು ಇದನ್ನು ಓದಿಲ್ಲ, ಮೇ ಬಿ ಇವರೇ ಇಬ್ಬರು ಸೇರಿ ಬರ್ದಿರ್ಬೋದು, ಇಲ್ಲ ಇವ್ರು ಮಾತ್ರ ಬರ್ದಿರ್ಬೋದು. ಬಿಕಾಸ್ ಇವ್ರದ್ದು ಮಾತ್ರ ಕವಿ ಪರಿಚಯ ಕೊಟ್ಟಿದ್ದಾರೆ. ನನಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಜಸ್ಟ್ ನಾನು ಏನು ಓದಿಲ್ಲ, ಜಸ್ಟ್ ಸಮ್ಮರಿ ಮಾತ್ರ ಮಾಡಾಕ್ತಿರೋದಲ್ಲ. ಸೊ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಬನ್ನಿ. ಫಸ್ಟ್ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಬಿಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬ್ರಾಗಿದೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಫಾಲೋ ಆಗಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದರಲ್ಲೂ ಸಹ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಅಂದರೆ ಪಕ್ಕಾ ವಾಟ್ಸಪ್ ಕಡೆಯಿಂದ ಬರ್ತಿರುತ್ತೆ. ಅದು ಡಿಸ್ಕ್ರಿಪ್ಷನಲ್ಲಿದೆ, ಲಿಂಕ್ ಒಂದ್ಕಿಂತ ಚೆಕ್ಔಟ್ ಮಾಡಿ ಫಾಲೋ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಗೆ ಇವ್ರದ್ದು ಕವಿ ಪರಿಚಯ ಎಂಡ್ ಆಗುತ್ತೆ. ನಾವು ಡೈರೆಕ್ಟ್ ಸಮ್ಮರಿನ ನೋಡ್ತಾ ಹೋಗೋಣ. ಅಂದರೆ ಇವ್ರದ್ದು ಬದುಕಿನ ಬಗ್ಗೆ ಬರೆದಿರೋದು ಅನಿಸುತ್ತೆ ಲಕ್ಷ್ಮೀನಾರಾಯಣ ಅವರು. ಇಲ್ಲೇ ಇದೆಲ್ಲ ಮಾಸ್ತಿ ಬದುಕು. ಫಸ್ಟ್ ಅಂದರೆ ಅವರು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗರ್ ಬಗ್ಗೆ ಲಕ್ಷ್ಮೀನಾರಾಯಣ ಅವರು ಅವ್ರ ಜೀವನ ಲೈಫ್ ಬಗ್ಗೆ ಬರ್ತಿದ್ದಾರೆ, ಜೀವನ ಬಗ್ಗೆ. ಆ್ಯಂಡ್ ನಿಮಗೇನೋ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ನಿಮಗೆ ಥರ್ಡ್ ಸಮ್ದು ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಆ್ಯಂಡ್ ಈ ವಿಡಿಯೋ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಕನ್ನಡ ಎಲ್ಲ ಪೋಯಮ್ ಲೆಸನ್ ಎಲ್ಲ ಮಾಡಾಕಿದ್ದೀನಿ. ನೀವು ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಬೋದು. ಇದು ಲಾಸ್ಟ್ ವಿಡಿಯೋ ನಾಟಕ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಇಂಗ್ಲೀಷ್ ವೀಡಿಯೋಸ್ ಬರ್ತಾ ಇರುತ್ತೆ, ಸಮ್ಮರಿ. ಆ್ಯಂಡ್ ಅವ್ರದ್ದು ಸಣ್ಣ ಕತೆ ಅಂದರೆ ಅವ್ರ ಲೈಫಲ್ಲಿ ನಡೆದಿರೋ ಒಂದು ಸ್ಮಾಲ್ ಸ್ಟೋರಿನ ಇಲ್ಲಿ ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ. ಮೇ ಬಿ ಅದೇ ಅನಿಸುತ್ತೆ. ಮಾಸ್ತಿಯವರು ಅಂದರೆ ಏನು ಅವ್ರ ಲೈಫಲ್ಲಿ ಒಂದು ಘಟನೆ ನಡೆದಿರುತ್ತಲ್ಲ ಅದನ್ನು ಇಲ್ಲಿ ಹೇಳಿರಬೇಕು. ಅಲ್ಲಿ ಫಸ್ಟ್ ಬಂದುಬಿಟ್ಟು ಅವರು ಬದುಕಿನ ಬಗ್ಗೆ ಹೇಳಿದರೆ, ಇಲ್ಲಿ ಅವ್ರದ್ದು ಕತೆ ಬಗ್ಗೆ ಹೇಳಿದ್ದಾರೆ, ಸಣ್ಣ ಕತೆ. ಇಲ್ಲಿಗೆ ಸೆಕೆಂಡು ಅಂದರೆ ಟಾಪಿಕ್ ಅನ್ನೋದು ಎಂಡ್ ಆಗುತ್ತೆ ಸಣ್ಣ ಕಥೆಗಳದ್ದು. ನೆಕ್ಸ್ಟು ಕಾದಂಬರಿಗಳು ಅಂದರೆ ಮಾಸ್ತಿಯವ್ರದ್ದು ಕಾದಂಬರಿಗಳನ್ನ ಹೇಳಿದ್ದಾರೆ, 4 ಕಾದಂಬರಿಗಳ ಬಗ್ಗೆ. ಅದೇ ಮಾಸ್ತಿಯವ್ರ ಬಗ್ಗೆನೇ ಇಲ್ಲಿ ಫುಲ್ಲು ಈ ನಾಟಕ ಅನ್ನೋದು ಇರೋದು. ನೆಕ್ಸ್ಟು ಅದು ಬಂದು ಕಾದಂಬರಿಗಳು 3rd ಆಗಿರುತ್ತೆ, ಇದು 4th ನಾಟಕ ಆಗಿರುತ್ತೆ.
ಇದು ಎಲ್ಲ ಮಾಸ್ತಿ ಅವ್ರ ಬಗ್ಗೆನೇ ಮೇನ್ ಇದಿರೋದೇ ಅವ್ರ ಬಗ್ಗೆ ಈ ನಾಟಕ ಅನ್ನೋದು. ನೆಕ್ಸ್ಟು ಥರ್ಡಲ್ಲಿ ಪತ್ರಕರ್ತ ಮಾಸ್ತಿ ಅಂದರೆ ಅವರು ಪತ್ರಕರ್ತರು ಸಹ ಆಗಿದ್ರು ಅನ್ನೋದ್ರ ಬಗ್ಗೆ ಅವ್ರ ಜೀವನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇದು 5th ಇಲ್ಲೇ ಎಂಡ್ ಆಗುತ್ತೆ. ಇದು ಲಾಸ್ಟ್ 6th. ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಇಷ್ಟಾಗಿರುತ್ತೆ. ಇದು ನಾಟಕ ಅನ್ನೋಂಗಿಲ್ಲ. ಇದೊಂಥರ ಹೆಂಗಿದೆ ಅಂದರೆ ಜೀವನ ಚರಿತ್ರೆ ಅಂತ ಇದೆಯಲ್ವಾ, ಅದೇ ಮಾಸ್ತಿ ಅವ್ರ ಬಗ್ಗೆ ಅವ್ರ ಲೈಫ್ ಹಿಸ್ಟ್ರಿಯನ್ನು ಇಲ್ಲಿ ನಾಟಕ ಅನ್ನೋಕ್ಕಾಗಲ್ಲ. ನಾಟಕ ಅಂದರೆ ಒಂದಷ್ಟು ಕ್ಯಾರೆಕ್ಟರ್ ಇರುತ್ತೆ, ಇದಿರುತ್ತೆ. ಬಟ್ ಇದು ಒಂದು ಜೀವನ ಚರಿತ್ರೆ ಮಾಸ್ತಿ ಅವ್ರ ಬಗ್ಗೆ ಅಂತ ಅನ್ಬೋದು ಅಷ್ಟೇ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಇಂಗ್ಲೀಷ್ ಸಮರಿ ಬಗ್ಗೆ ಇರುತ್ತೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.